ನಮಸ್ಕಾರ ಗುರುಗಳೇ. ಹರೇ ನಮಾಚಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಹರೇ ನಮಾಚಾರ. ಸುಮತಿಭಿರನುಮೇಯಂ ಶುದ್ಧಕಾಜಂ ಸಕಾಜಂ ಸುಖಮಜಮನಪಾಜಂ ಮುಕ್ತಿಪಾಜಂ ವಿಮಾಯಂ ಬೃಹಜಮಹಮವೇಜಂ ಧೇಜಮಾಮ್ನಾಯಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಜಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಜಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ಭಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತಕಲ್ಮಷ ಅಪನೋದನ ಪಟುತರೆ ಶ್ರೀಮದ್ ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ದ್ವಾದಶೇಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಇದುವರೆಗೆ ಭಗವಂತನ ಒಂದು ರೂಪವನ್ನ ಪರಿಚಯ ಮಾಡಿಸಿದ್ವಿ. ಒಂದು ದೊಡ್ಡ ರೂಪ ಭಗವಂತಂದಿದೆ. ಅದರ ಪರಿಮಾಣ ಎಷ್ಟು? ಪರಮ ಮಹತ್ವ ಅಂತ ಹೇಳ್ತಾರೆ. ಅದೇ ದೊಡ್ಡದಕ್ಕಿಂತ ಅತಿ ದೊಡ್ಡ, ಅದಕ್ಕಿಂತ ಇನ್ನೊಂದು ದೊಡ್ಡದು ಸಿಗಲ್ಲ. ಅದನ್ನ ಪರಮ ಮಹತ್ವ ಅಂತ ಕರೀತಾರೆ. ಯಾವುದಕ್ಕಿಂತ ಒಂದು ದೊಡ್ಡ ವಸ್ತುನೇ ಸಿಗಲ್ಲ, ಅದನ್ನ ಪರಮ ಮಹತ್ವ ಅಂತ ಕರಿಬೇಕು. ಈಗ ಭಗವಂತ ಅದಕ್ಕೆ ಉದಾಹರಣೆ ಅದ. ಅದನ್ನ ಈ 2ನೇ ಶ್ಲೋಕದಲ್ಲಿ ವಿವರಿಸ್ತಾ ಬಂದಿದ್ದಾರೆ. ಇದಾದ್ಮೇಲೆ ಇಲ್ಲಿ ಈ ಭಗವಂತನ ರೂಪ ಏನಿದೆಯಲ್ಲ, ಅಂದ್ರೆ ಈ ತಾನೇ ಹೇಳಿದ ಪರಮ ಮಹತ್ವ, ಎಲ್ಲ ಕಡೆ ವ್ಯಾಪಿಸ್ಕೊಂಡಿರೋ ಒಂದು ದೊಡ್ಡ ರೂಪ. ಈ ರೂಪ ಕಾಲ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಜೊತೆಗೆ ಇರುತ್ತೆ. ಇದು ಕೂಡ ಈ ರೂಪ. ಕಾಲ ಅಂದ್ರೆ ಪ್ರಕೃತಿ, ಅಂದ್ರೆ ಲಕ್ಷ್ಮೀದೇವಿ ತಾನು ಎಲ್ಲೆಲ್ಲಿ ಇರ್ತಾಳೋ ಅಲ್ಲೆಲ್ಲ ಈ ರೂಪನು ಇದ್ದೇ ಇರುತ್ತೆ. ಸಮವ್ಯಾಪ್ತ, ಸಮಾನವಾಗಿ ಯಾವ ದೇಶದಲ್ಲಿ ಯಾವ ಕಾಲದಲ್ಲಿ ಈ ರೂಪ ಉಂಟೋ ಮಹತ್ ರೂಪ, ಅದೆಲ್ಲ ಆ ರೂಪನೂ ಇದೆ. ಅದನ್ನೇ ಇಲ್ಲಿ ಹೇಳ್ತಾರೆ. ಭಗವಂತ ದೇಶತಃ ಕಾಲತಃ ಗುಣತಃ ಅವರು ಅನಂತ. ಸಕಲ ದೇಶವೃತ್ತಿ, ಸಕಲ ಕಾಲವೃತ್ತಿ, ಸಕಲ ಗುಣವತ್ ಅಂತ ಹೇಳ್ಬೇಕು. ಆ ಪರಬ್ರಹ್ಮ ಅಂದ್ರೆ ಎಲ್ಲಾ ದೇಶದಲ್ಲಿ ಇರ್ತಾನೆ, ಎಲ್ಲಾ ಕಾಲದಲ್ಲಿ ಇರ್ತಾನೆ, ಎಲ್ಲಾ ಗುಣಗಳಲ್ಲಿ ಇರ್ತಾನೆ ಅಲ್ಲ, ಎಲ್ಲಾ ಗುಣಗಳನ್ನು ಹೊಂದಿರ್ತಾನೆ. ಅದೊಂದು ಮಾತ್ರ ಸ್ವಲ್ಪ ವ್ಯತ್ಯಾಸವಾಗಿ ಹೇಳ್ತಾರೆ ಅಷ್ಟೇ. ಅದೇ ಇಲ್ಲ ಒಂದು ಆಶ್ಚರ್ಯ ಇದೆ. ಏನಂದ್ರೆ ಈಗ ಎಲ್ಲಾ ಕಾಲದಲ್ಲಿ ದೇವರಿದ್ದಾನೆ ಒಪ್ಕೊಳ್ಳೋಣ, ಎಲ್ಲಾ ಗುಣ ಒಪ್ಕೊಳ್ಳೋಣ, ಎಲ್ಲಾ ದೇಶದಲ್ಲಿ ಇದ್ದಾನೆ ಅಂದಾಗ ಸ್ವಲ್ಪ ಸಮಸ್ಯೆ ಆಗತ್ತೆ. ಏನ್ ಸಮಸ್ಯೆ? ಈಗ ಭಗವಂತ ಅಚಿಂತ್ಯದ್ಭುತ ಶಕ್ತಿಯನ್ನು ಹೊಂದಿರೋನು ನಿಜ, ಅವ್ನು ಎಲ್ಲಾ ಕಡೆ ವ್ಯಾಪಿಸ್ಕೊಂಡಿದ್ದಾನೆ ಅಂತ ನೀವ್ ಈಗ ತಾನೇ ಹೇಳಿದ್ರಿ. ಆದ್ರೆ ಹೀಗಿಲ್ವಲ್ಲ. ಈಗ ರಾಮ, ಕೃಷ್ಣ, ವೇದವ್ಯಾಸ ಈ ಎಲ್ಲ ಭಗವಂತನ ರೂಪಗಳು ಪರಿಮಿತ ದೇಶದಲ್ಲಿ, ಇಡೀ ಜಗತ್ನಲ್ಲಿ ಇಲ್ಲ. ಇಡೀ ಜಗತ್ತಲ್ಲಿ ರಾಮ ನಾಮ ಇರ್ಬೋದು, ರಾಮನ ಬಗ್ಗೆ ಕೇಳಬಹುದು. ಆದ್ರೆ ರಾಮ ಅನ್ನೋ ವ್ಯಕ್ತಿ, ಮನುಷ್ಯ ದೇಹದಲ್ಲಿ ಕಂಡ ರಾಮ, ಅವನು ಪರಿಮಿತ ಪ್ರದೇಶದಲ್ಲಿ ಇರ್ತಾನೆ. ಅವನು ಎಲ್ಲಾ ಕಡೆ ವ್ಯಾಪಿಸ್ಕೊಂಡಿಲ್ಲ. ನೀವ್ ಹೇಳೋದ್ ನೋಡಿದ್ರೆ ಅವನು ಎಲ್ಲಾ ದೇಶದಲ್ಲೂ ಇದ್ದಾನೆ, ವ್ಯಾಪಿಸಿಕೊಂಡು ಸರ್ವತ್ರ ವ್ಯಾಪ್ತ ಒಂದು ರೂಪ, ಪರಮ ಮಹತ್ ಪರಿಮಾಣ, ಅಣೋರಣಿಯಾನ್ ಮಹತೋ ಮಹಿಯಾನವನು ಅಂತೆಲ್ಲ ಹೇಳ್ತಾ ಇದ್ದೀವಿ. ಆದ್ರೆ ಇದು ಹೇಗ್ ಸರಿ ಅಂದ್ರೆ, ಭಗವಂತ ಅವನ ಅಚಿಂತ್ಯದ್ಭುತ ಶಕ್ತಿಯನ್ನು ಹೊಂದಿರೋದ್ರಿಂದಲೇ ಅವನು ಚಿಕ್ಕದಾಗೂ ಕಾಣ್ತಾನೆ, ಪರಮ ಮಹತ್ತಾಗೂ ಕಾಣ್ತಾನೆ, ಪರಮ ಅಣುವಾಗಿಯೂ ಕಾಣ್ತಾನೆ, ಪರಮ ಮಹತ್ತಾಗಿಯೂ ಕಾಣ್ತಾನೆ. ಯಾರೋ ಪರಮಾತ್ಮ. ಅವನಿಗಿಂತ ಒಂದು ಅಣು ವಸ್ತು ಯಾವ್ದು ಸಿಗಲ್ಲ, ಅವನೇ ಕೊನೆಗೆ. ಎಲ್ರು ಹೇಳೋದು ಪರಮಾಣುನೇ ಕೊನೆ ಅಂತ. ನಾವ್ ಹೇಳ್ತೀವಿ ಪರಮಾಣುನು ಕೊನೆ ಅಲ್ಲ, ಅದಕ್ಕೆ ಒಂದು ಭೂತ ಸೂಕ್ಷ್ಮ ಇದೆ, ಅನೇಕ ಭಾಗಗಳಿವೆ ಪರಮಾಣುಗಳಿಗೆ ಅಂತ, ಅದಕ್ಕೆ ಪ್ರಮಾಣನು ಕೊಟ್ಬಿಟ್ಟು ಈಗ ಹೇಳ್ತೀವಿ ಆ ಭೂತ ಸೂಕ್ಷ್ಮ ಇರ್ಲಿ, ನೀವು ಯಾವ್ಯಾವ ಸೂಕ್ಷ್ಮ ತಗೊಳ್ತಿರೋ, ಎಷ್ಟೆಷ್ಟು ಚಿಕ್ಕದ್ ತಗೊಳ್ತಿರೋ, ಅದಕ್ಕಿಂತ ಚಿಕ್ಕದೊಂದಿದೆ, ಅದು ದೇವರ ರೂಪ. ಅದರಿಂದ ಚಿಕ್ಕದು ಭಗವಂತನ ರೂಪ. ಪರಮ ಅಣು ರೂಪ ಅಂದ್ರೆ ಅದು ದೇವರದೇ, ಪರಮ ಮಹತ್ವ ಅಂದ್ರೆ ಅದು ದೇವರದೇ ಅಂತ ಇದು ಸಿದ್ಧಾಂತ.
ಇವಾಗ ಹೇಳಿದಾಗ ಇದೊಂದು ಪ್ರಶ್ನೆ ಮಾಡ್ತಾರೆ, ಅಲ್ಲ ಒಂದು ಚಿಕ್ಕ ಅಣುವಿನಲ್ಲಿ ಸೇರಿದ ಭಗವಂತನ ರೂಪಕ್ಕೂ ಆಕಾಶದಂತಹ ಎಲ್ಲಾ ಕಡೆ ವ್ಯಾಪಿಸಿರೋ ಪದಾರ್ಥದ ಒಳಗಡೆ ಇರೋ ಭಗವಂತನ ರೂಪಕ್ಕೂ ಭೇದ ಇದೆಯೋ ಇಲ್ವಾ? ಯಾಕಂದ್ರೆ ಚಿಕ್ಕದು, ಅದು ತುಂಬಾ ದೊಡ್ಡದು. ಸಾಸಿವೆಗೂ ಮೇರು ಪರ್ವತಕ್ಕೂ ಭೇದ ಇಲ್ವಾ? ಸಾಸಿವೆ ತುಂಬಾ ಚಿಕ್ಕದು, ಮೇರು ಪರ್ವತ ತುಂಬಾ ದೊಡ್ಡದು. ಮೇರು ಪರ್ವತಕ್ಕೂ ಮತ್ತೆ ಸರ್ಷಪ ಅಂದ್ರೆ ಸಾಸಿವೆಗೂ ಯಾರಾದ್ರೂ ಅಭೇದ ಒಂದೇ ಅಂತ ಹೇಳ್ತಾರ? ಎರಡು ಅದ್ ಹೇಳಲ್ಲ. ಯಾಕೆ? ಅದು ಪರಮ ಮಹತ್ವ, ಇದು ಪರಮ ಅಣು. ಸಾಸಿವೆ ಅದು ಚಿಕ್ಕದು ತುಂಬಾ ಅಂತ. ಹಾಗೆ ನೋಡಿದ್ರೆ ಇಲ್ಲಿ ಪರಮ ಮಹತ್ತಾದ ಒಂದು ಭಗವಂತನ ರೂಪಕ್ಕೂ ಪರಮ ಅಣುವಾದ ಒಂದು ಭಗವಂತನ ರೂಪಕ್ಕೂ ಹೇಗ್ ತಾನೇ ನೀವು ಅಭೇದವನ್ನ ಅಂದ್ರೆ ಎರಡು ಒಂದೇ ಅಂತ ಹೇಗ್ ಹೇಳ್ತೀರಿ? ವ್ಯತ್ಯಾಸ ಹೇಳಬೇಕಲ್ಲ, ಮೇರು ಸರ್ಷಪವತ್ ಅಂತ ಒಂದು ಪ್ರಶ್ನೆ. ಅದಕ್ಕೆ ಹೇಳ್ತಾರಿಲ್ಲ, ಭಗವಂತನಲ್ಲಿ ಒಂದು ಅಚಿಂತ್ಯದ್ಭುತ ಶಕ್ತಿ ಉಂಟು, ಆದ್ರಿಂದ ಅವನು ಚಿಕ್ಕದಾಗಿಯೂ ತೋರ್ತಾನೆ, ದೊಡ್ಡದಾಗಿಯೂ ತೋರ್ತಾನೆ. ಹನುಮಂತ ಲಂಕೆಗೆ ಹೋದಾಗ ಚಿತ್ರೂಪ ಧರಿಸ್ಕೊಂಡು ಹೋದ. ಭೂತ್ವಾ ಬಿಡಾಲ ಸಮಿತ ನಿಶಿತಾಂಪುರಿಂಚ. ಬಿಡಾಲ ಸಮಿತ, ಬೆಕ್ಕಿಗೆ ಸದೃಶವಾದ ಒಂದು ರೂಪ, ಅಂದ್ರೆ ಅಷ್ಟು ಚಿಕ್ಕದಾಗಿ ರೂಪ ಧರಿಸ್ಕೊಂಡು ಹೋದ. ಅದೇ ಹನುಮಂತ ದೊಡ್ಡ ರೂಪವನ್ನು ಧರಿಸ. ಹೀಗೆ ವಾಯುವಿನಲ್ಲೇ ಹರಿಭಕ್ತನಲ್ಲೇ ಈ ರೀತಿ ಗುಣ ಕಂಡ ಮೇಲೆ ಹರಿಯಲ್ಲಿರಲ್ಲ, ಇದ್ದೇ ಇರುತ್ತೆ. ಸರ್ವತ್ರ ವ್ಯಾಪ್ತವಾದ ರೂಪವೂ ಇದೆ, ಅಣುವಿನಲ್ಲೂ ಇದೆ. ಅದೇ ಎಲ್ಲಾ ರೂಪಗಳು ಒಂದೇ, ಯಾವುದು ಬೇರೆ ಅಲ್ಲ. ಇಷ್ಟು ಇದ್ರ ಮೇಲೆ ಈಗ ವ್ಯಾಪ್ತವಾದ ರೂಪ ಇದೆಯಲ್ಲ ದೇವ್ರದ್ದು, ಪರಮ ಮಹತ್ ಅಂತ ಯಾವ್ದನ್ನು ಕರಿತೀವಿ, ಅದಕ್ಕೆ ಒಂದಿಷ್ಟು ಹೆಸರುಗಳಿದೆ. ನಾರಾಯಣ ಅಂದ್ರೆ ಇದು ಎಲ್ಲಾ ಕಡೆ ವ್ಯಾಪಿಸ್ಕೊಂಡಿರೋದು ಪರಮ ಮಹತ್. ಇದು ಬ್ರಹ್ಮ ಅಂದ್ರೆ ಅದು ಅಷ್ಟೇ, ಎಲ್ಲಾ ಕಡೆ ವ್ಯಾಪಿಸ್ಕೊಂಡಿರೋದು. ಶೂನ್ಯ ಅಂತ ಒಂದಿದೆ, ಆ ಶೂನ್ಯ ಅನ್ನುವಂಥದ್ದೇನಿದೆ ಅದು ಎಲ್ಲಾ ಕಡೆ ವ್ಯಾಪಿಸ್ಕೊಂಡಿರುವಂತಹ ಒಂದು ರೂಪ. ಹೀಗೆ ನಾರಾಯಣ, ಬ್ರಹ್ಮ, ಶೂನ್ಯ, ಹೀಗೆ ಮೂರು ರೂಪಗಳು ಎಲ್ಲೆಡೆ ವ್ಯಾಪಿಸ್ಕೊಂಡಿದೆ ಅಂತ ಬಂತು. ಇಷ್ಟಾದ್ಮೇಲೆ ಇದು ಪರಮಹತ್ತಾದ ವಸ್ತುಗಳ ಬಗ್ಗೆ ಒಂದು ವಿವರಣೆ ಆಯ್ತು. ಆದ್ರೆ ಎಲ್ಲಾ ರೂಪವೂ ಪರಮಹತ್ತಲ್ಲ ಅಂತ ಒಂದು ಮಾತು ಬಂತು. ಇದು ಕೊನೆಗೊಂದು ಪ್ರಶ್ನೆ ಇದೆ. ಮೊದಲು ಆ ಪ್ರಶ್ನೆ ಹೇಳಿದೆ ಸ್ವಲ್ಪ, ಅದ್ರ ಕೊನೆಗೆ ನಿಲ್ಲಿಸ್ಬೇಕಲ್ಲಿ. ಸರಿ, ಈ ಒಂದು ರೂಪ ಏನಿದೆ ಇದು ಪರಮ ಮಹತ್ವ, ದೊಡ್ಡದಾಗಿರೋ ರೂಪ. ಇನ್ನೊಂದು ಭಗವಂತ ಪುರುಷ ಅನ್ನೋ ಒಂದು ರೂಪ ತಗೊಳ್ತಾರೆ. ಇದು ಹಿಂದೆನೂ ಸ್ಕಂದಲ್ಲಿ ಪುರುಷ ಸೂಕ್ತದ ಅರ್ಥವನ್ನ ಹೇಳ್ತಾ ಬಂದಿತ್ತು. ಪುರುಷ ಅಂತ ದೇವರ ಒಂದು ರೂಪ ಇದೆ. ಆ ರೂಪ ತಾನು ಭಗವಂತ ತಗೊಂಡು ಈ ಜಗತ್ತಿನ ಸೃಷ್ಟಿಯನ್ನ ತಾನು ಮಾಡ್ತಾರೆ ಪುರುಷ ಅನ್ನೋ ರೂಪದಿಂದ. ಇದು ನಾರಾಯಣ ರೂಪಕ್ಕಿಂತ ಸ್ವಲ್ಪ ಕಡಿಮೆ ವ್ಯಾಪ್ತಿ ಇದೆ ಪುರುಷ ರೂಪ. ನಾರಾಯಣ ತುಂಬಾ ಎಲ್ಲಾ ಕಡೆ ಇರೋದು, ಇನ್ನು ಪುರುಷ ಅನ್ನೋದು ಅದಕ್ಕಿಂತ ವ್ಯಾಪ್ತಿಯಲ್ಲಿ ಸ್ವಲ್ಪ ಕಡಿಮೆ. ಎರಡನೇ. ಮೂರನೇ ರೂಪ ವಾಸುದೇವ ರೂಪ, ಅದು ಅದಕ್ಕಿಂತ. ಇನ್ನು ಜಗತ್ತಿನಲ್ಲಿ ಪ್ರವೇಶ ಮಾಡಿದ ಒಂದು ನಾಲ್ಕನೇ ರೂಪ ಇದೆ ದೇವರು. ಹೀಗೆ 1, 2, 3, 4 ಅಂತ ಇದೆ. ಇದನ್ನೆಲ್ಲ ನೋಡಿದಾಗ ದೇಶಾನಂತ್ಯದಲ್ಲಿ ವ್ಯತ್ಯಾಸ ಇದೆ. 3 ಅನಂತ್ಯ ಅಂದ್ರೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳ್ತೀರಲ್ಲ, ಅನಂತ 3 ದೇಶತಃ ಕಾಲತಃ ಗುಣತಃ ಅನಂತ ಅಂತ ಹಿಂದೆ ಏನ್ ಹೇಳ್ತೀವಿ, ಅಲ್ಲಿ ದೇಶತಃ ಅನಂತ ಅನ್ನೋದು ಸ್ವಲ್ಪ ವ್ಯತ್ಯಾಸ ಇದೆ ಭಗವಂತನ ರೂಪಗಳಲ್ಲಿ. ಒಂದು ಎಷ್ಟು ಪ್ರದೇಶದಲ್ಲಿ ಇದೆಯೋ ಇನ್ನೊಂದು ಅಷ್ಟು ಪ್ರದೇಶದಲ್ಲಿ ಇಲ್ಲ ಅನ್ಸುತ್ತೆ. ಅಣುವಿನಲ್ಲಿರೋ ಭಗವಂತನ ರೂಪ ಅಷ್ಟರಲ್ಲಿ ಮಾತ್ರ ಇದೆ, ಆಕಾಶದಲ್ಲಿರೋ ದೇವರ ರೂಪ ಅಷ್ಟರಲ್ಲೂ ಇದೆ. ಅದೇ ರೀತಿ ವಾಸುದೇವ ಚಿಕ್ಕದು, ಅದಕ್ಕಿಂತ 4ನೇ ರೂಪ ಚಿಕ್ಕದು. ಈ ತರ ಒಂದೊಂದು ರೂಪಕ್ಕಿಂತ ಮತ್ತೊಂದು ಭಗವಂತನ ರೂಪ ಅದು ಚಿಕ್ಕದಾಗ್ತಾ ಹೋಗುತ್ತೆ, ಕೆಲವು ದೊಡ್ಡದಾಗ್ತಾ ಹೋಗುತ್ತೆ. ಇದರಿಂದ ಏನಾಯ್ತು, ಎಲ್ಲಾ ದೇಶದಲ್ಲಿ ದೇವರಿದ್ದಾನೆ ಅನ್ನೋದು ಸ್ವಲ್ಪ ಸಂಕೋಚ ಮಾಡ್ಬೇಕಾಗಿ ಬರುತ್ತೆ. ಯಾಕೆಂದ್ರೆ ಚಿಕ್ಕ ಚಿಕ್ಕ ಭಗವಂತನ ರೂಪ ಎಲ್ಲಾ ಕಡೆ ಹೇಗಿರ್ಲಿಕ್ಕೆ ಸಾಧ್ಯ ಅಂತ ಒಂದು ಆಕ್ಷೇಪ ಬರುತ್ತೆ. ಆದ್ರೆ ಇವನು ಭಗವಂತ ಕಾಲತಃ ಅಥವಾ ಗುಣತಃ ಅನಂತ ಎಂದಿಗೂ ಅವನು ಈ ತರ ಸಂಕೋಚದಿಂದ ತೋರಿಸಲ್ಲ. ಎಲ್ಲಾ ಕಾಲದಲ್ಲೂ ದೇವರಿರ್ತಾನೆ. ಈ ಒಂದ್ ಕಾಲದಲ್ಲಿ ಒಂದು ಭಗವಂತನ ರೂಪ ಇರ್ಲಿಲ್ಲ ಅಂತೀವಿ ಅಂದ್ರೆ ಅಲ್ಲೂ ಇದೇ ತರ ಆಕ್ಷೇಪ ಮಾಡ್ಕೊಳ್ಳೋಣ. ಈಗ ಕೃಷ್ಣ ಇದ್ದ ಕಾಲದಲ್ಲಿ ರಾಮ ಇಲ್ಲ, ರಾಮ ಇದ್ದ ಕಾಲದಲ್ಲಿ ಕೃಷ್ಣ ಇಲ್ಲ, ವೇದವ್ಯಾಸರ ಇದ್ದ ಕಾಲದಲ್ಲಿ ಇವರಿಲ್ಲ, ನರಸಿಂಹ ಇದ್ದ ಕಾಲದಲ್ಲಿ ಇವರಿಲ್ಲ. ಅಂದ್ರೆ ಕಾಲತಃ ಅನಂತ್ಯ ಅಂದ್ರೆ ಅಲ್ಲಿ ಹೇಳ್ಬೋದಲ್ಲ ದೋಷ ಅಂತ ಅನ್ಸತ್ತೆ ಮೇಲ್ನೋಟಕ್ಕೆ ನೋಡಿದಾಗ. ಹೇಗೆ ಭಗವಂತನ ರೂಪ ಚಿಕ್ಕದು ದೊಡ್ಡದು ವ್ಯಾಪ್ತಿ ವ್ಯತ್ಯಾಸಗಳಿವೆಯೋ ಹಾಗೆ ಅಂತ. ಆದ್ರೆ ಕಾಲತಃ ಅನಂತದಲ್ಲಿ ಈ ರೀತಿ ಆಕ್ಷೇಪ ಮಾಡ್ಲಿಕ್ಕೆ ಬರಲ್ಲ. ಯಾಕೆ ಕೃಷ್ಣ ರೂಪದಿಂದ ನಮಗ್ ಕಾಣಿಸ್ತಾ ಇರ್ಬೋದು, ಒಟ್ಟು ಭಗವಂತನ ರೂಪ ಒಂದು ಇದ್ದೇ ಇದೆ.
ಅಂದ್ರೆ ಎಲ್ಲಾ ಕಡೆ ಭಗವಂತನ ರೂಪ, ಎಲ್ಲಾ ಕಾಲಗಳಲ್ಲಿ ವಿಶೇಷವಾಗಿ ಎಲ್ಲಾ ಕಡೆ ಒಂದು, ಅಲ್ಲಲ್ಲಿರತ್ತೆ ಒಂದು ರೂಪ, ಸರಿ. ಎಲ್ಲಾ ಕಾಲಗಳಲ್ಲಿ ಯಾವ್ದಾದ್ರೂ ಒಂದು ಭಗವಂತನ ರೂಪ ಇದ್ದೇ ಇರುತ್ತೆ. ಹಾಗಾಗಿ ಕಾಲತಃ ಅನಂತ್ಯದಲ್ಲಿ ಈ ಪ್ರಶ್ನೆ ಇಲ್ಲ ಇದ್ರ ಬಗ್ಗೆ. ಗುಣತಃ ಅನಂತ್ಯ ಇದೆ, ಅಂದ್ರೆ ಎಲ್ಲಾ ಗುಣಗಳಿದೆ. ಕೆಲವೊಮ್ಮೆ ಕೆಲವೊಂದು ಭಗವದ್ ರೂಪಗಳಲ್ಲಿ ಮಾತ್ರ ಗುಣಗಳು, ಕೆಲವುದ್ರಲ್ಲಿ ಇರಲ್ಲ, ಹಾಗೇನಿಲ್ಲ. ಎಲ್ಲಾ ಭಗವಂತನ ರೂಪಗಳಲ್ಲಿ ಎಲ್ಲಾ ಗುಣಗಳು ಇದೆ. ಹಾಗಾಗಿ ಕೊನೆಯದಾಗಿ ನಾರಾಯಣ ರೂಪಕ್ಕೆ ಬಂದಾಗ ಆ ನಾರಾಯಣ ರೂಪ ಅದು ಪರಮ ಮಹತ್ ಅಂತ ನಿಲ್ಲಿಸುದು. ಇಷ್ಟು ಒಂದು ವಿಷಯ. ಇದಾದ್ಮೇಲೆ ಸ್ವರೂಪಾವಸ್ಥಿತಸ್ಯ ಅಂತ ಇಲ್ಲಿ ಭಾಗವತನ ಒಂದು ಶಬ್ದ ಬೆಳೆಸಿದೆ. ತನ್ನ ಸ್ವರೂಪದಲ್ಲಿ ಭಗವಂತ ತಾನಿರ್ತಾನೆ ಅಂತ. ಅಂದ್ರೆ ಇದುವರೆಗೂ ನಾವೇ ಪ್ರಶ್ನೆ ಮಾಡಿದ್ದೆ ತಪ್ಪು ಅಂತ ಹೇಳ್ತಾರೆ ಈಗ. ಯಾಕೆ ಭಾಗವತರು ಸ್ವರೂಪಾವಸ್ಥಿತ ಅಂತ ಶಬ್ದ ಬಳಸಿದ್ದಾರೆ. ಈಗ ದೇವರನ್ನು ನೀವು ಪರಮಾಣುವಿನಲ್ಲಿ ಇದ್ದಾನೆ ಅಂತ ಹೇಳ್ತಾ ಇದ್ದೀರಿ, ಹಾಗಾದ್ರೆ ದೇವರಿಗೆ ಪರಮಾಣು ಆಧಾರ ಅಂತ ಹೇಳ್ತೀವಿ, ಆಶ್ರಯ ಅಂತ. ಆದ್ರೆ ವಸ್ತುತಃ ಆಗಲ್ಲ. ದೇವರು ಎಲ್ಲದಕ್ಕೂ ಆಧಾರ, ದೇವರಿಗೊಂದು ಆಧಾರ ಇಲ್ಲ. ಮತ್ ಪರಮಾಣು ದೇವರು ಇದ್ದಾನೆ ಆದ್ರೆ ಆಧಾರ ಅಲ್ಲ. ಈಗ ನಮ್ಮಲ್ಲೂ ದೇವ್ರು ಇದ್ದಾನೆ, ಹಾಗಂತ ದೇವ್ರಿಗೆ ನಾವು ಆಧಾರ ಅಲ್ಲ, ನಾವು ಮನೆ ತರ ಅಲ್ಲ ಅವನಿಗೆ. ನಾವು ಹಾಗೆ ಅನುಸಂಧಾನ ಮಾಡೋದು, ನಮಗೆ ದೇವರು, ನಾವು ಮನೆ ತರ ನಮ್ಮಲ್ಲಿ ದೇವ್ರು ಇದ್ದಾನೆ ಅಂತ. ಹೃದಯ ಮಂದಿರ ನಮ್ದು, ದೇವಸ್ಥಾನ ಅದು ಹೃದಯ ಮಂದಿರ, ಅಲ್ಲಿ ದೇವರು ಇರ್ತಾನೆ ಅಂತ ನಮ್ಮ ಅನುಸಂಧಾನ. ಯಾಕೆ ಅಂತರ ಬಹಿಷ್ಠ ತತ್ಸರ್ವಂ, ದೇವರು ನಮ್ಮ ಒಳಗಡೆ ಇದ್ದಾನೆ ಹೊರಗಡೆ ಇದ್ದಾನೆ ಅಂಥವ್ರು ನಾವ್ ಹೆಂಗ್ ಆಧಾರ ಆಗ್ಲಿಕ್ಕೆ ಸಾಧ್ಯ? ಈ ರೀತಿ ವಸ್ತುತಃ ಚಿಂತಿಸೋದು ಸರಿಯಲ್ಲ. ಆದ್ರೆ ಧ್ಯಾನ ಪ್ರಕ್ರಿಯೆಯಲ್ಲಿ ಭಗವಂತನ ಒಂದು ವಿಶೇಷ ಗುಣಗಳನ್ನು ಚಿಂತಿಸ್ಬೇಕು ಅನ್ನೋ ಕಾರಣದಿಂದ ಅಷ್ಟೇ ಹೇಗೆ ಹೇಳೋದು ಇದೊಂದು. ಸರಿ ಆಯ್ತು. ಈಗ ಅಣುವಿನಲ್ಲಿ ಇರುವ ಭಗವಂತನ ರೂಪ ಮತ್ತೆ ಎಲ್ಲಾ ಕಡೆ ವ್ಯಾಪಿಸ್ಕೊಂಡಿರುವ ಭಗವಂತನ ರೂಪ, ಇದನ್ನೆಲ್ಲ ನೋಡಿದಾಗ ತನ್ನ ಸ್ವರೂಪದಲ್ಲಿ ತಾನಿದ್ದಾನೆ ಅಂತ ಹೇಳಿದಾಗ ಆಯ್ತಾ? ಇಲ್ಲ, ಪರಮಾಣುವಿನಲ್ಲಿ ದೇವರಿದ್ದಾನೆ, ಆ ಪರಮಾಣುವಿನಲ್ಲಿ ಅವಸ್ಥಿತ ಇದ್ದಾನೆ. ಇನ್ನು ಆಕಾಶದಲ್ಲಿದ್ದಾನೆ, ಅಲ್ಲಿ ಅವಸ್ಥಿತ. ಸ್ವರೂಪ ಅವಸ್ಥಿತ ಅಂತ ಹೇಗೆ ಅಂದ್ರೆ, ನೋಡಿ, ದೇವ್ರು ಎಲ್ಲಿಲ್ಲ, ಎಲ್ಲಾ ಕಡೆ ಇದೆ. ಮತ್ತೆ ದೇವ್ರು ಎಲ್ಲಿರ್ಬೇಕು? ತನ್ನಲ್ಲಿ ತಾನೇ ಇರ್ಬೇಕಂತೆ. ಇಟ್ಟಿನೆಲ್ಲರ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ದೇಶದಲ್ಲಿ ಭಗವಂತ ಇದ್ದಾನೆ ಅಂದ್ರೆ ದೇಶನೇ ದೇವರ ಮೇಲಿದೆ, ಕಾಲವೇ ದೇವರಲ್ಲಿದೆ ಹೊರತು ಕಾಲದಲ್ಲಿ ದೇಶದಲ್ಲಿ ದೇವರು ಇರೋದಲ್ಲ. ಯಾಕೆ? ದೇಶ ಕಾಲಗಳನ್ನು ವ್ಯಾಪಿಸ್ಕೊಂಡಿದ್ದಾರೆ ಪರಮಾತ್ಮ. ಅವನು ಇಂಥ ವಸ್ತುವನ್ನು ವ್ಯಾಪಿಸ್ಕೊಂಡು ಇಲ್ಲ ಅಂತಿಲ್ಲ, ಅಷ್ಟು ವ್ಯಾಪಕತೆ ಭಗವಂತನಲ್ಲಿದೆ ಅನ್ನೋದನ್ನ ಇಲ್ಲಿ ಭಾವಿಸ್ತಾ ಹೋಗ್ಬೇಕು. ಅಂದ್ರೆ ದೇವರ ಬಗ್ಗೆ ಎಷ್ಟು ಯೋಚನೆ ಮಾಡಿದ್ರು ಸಾಲಲ್ಲ. ನಾವು ಸುತ್ತಮುತ್ತಲು ನೋಡೋ ವಸ್ತು, ನಾವು ಯೋಚನೆ ಮಾಡೋ ವಸ್ತು ಎಂದ್ರೆ ಎಲ್ಲವನ್ನ ಮೀರಿಸಿ ನಿಂತಿದ್ದಾನೆ ಅಂತ ಆ ಭಾವನೆಯನ್ನ ಇಲ್ಲಿ ತಾಳ್ಬೇಕು ಅಂತ ಇಷ್ಟೆಲ್ಲ ವಿವರಣೆ ಮಾಡಿದ್ದಾರೆ. ಇದಾದ್ಮೇಲೆ ಮುಂದೆ ಬೇರೆ ವ್ಯಾಖ್ಯಾನಕಾರರು ಮಾಡಿದ ವಿವರಣೆ, ಹಾಗೆ ಅದರ ಒಂದು ಖಂಡನೆ ಅದಿದೆ. ವಿಶೇಷವಾಗಿ ಅದರಲ್ಲಿ ಕೆಲವರು ಹೇಳಿದವರು, ಈಗ ಪ್ರಪಂಚ ಇದೆಯಲ್ಲ ಅದನ್ನ ಪರಮ ಮಹತ್ ಅಂತ ಕರಿಬೇಕು. ದೇವರ ಬಗ್ಗೆ ಮರ್ತಿದ್ದಾರೆ ಅವರು. ದೇವರ ಬಗ್ಗೆ ಪರಮ ಮಹತ್ ಅಂತೆಲ್ಲ ಬಳಸಲಿಲ್ಲ. ಕಾಣಿಸ್ತಾ ಇರೋ ಪ್ರಪಂಚನೇ ತುಂಬಾ ದೊಡ್ಡದು. ಪರಮ ಮಹತ್ ಅಂದ್ರೆ ಇದಕ್ಕೆ ಉದಾಹರಣೆನೆ ಈ ಪ್ರಪಂಚ. ವಸ್ತುತಃ ಪ್ರಪಂಚ ದೊಡ್ಡದು ಅಂತ ಹೇಗೆ ಹೇಳ್ತೀರಿ? ಇದನ್ನೇನೋ ಒಂದು ಪ್ರಶ್ನೆ ಮಾಡ್ಕೊಳ್ತಾರೆ. ಯಾಕೆ? ಈಗ ನಮ್ ಕಣ್ ಮುಂದೆ ಒಬ್ಬ ದಪ್ಪಗಿರೋನ್ ಬಂದ, ತುಂಬಾ ದಪ್ಪಗಿದ್ದಾನೆ, ಮಹತ್ ಪರಿಮಾಣ, ದೊಡ್ಡ ಪರಿಮಾಣ. ಇವನ್ ಎಷ್ಟು ಕೆಜಿ ಇದ್ನೋ, ಅವ್ನು ಡಬಲ್ ಕೆಜಿ ಇರೋನು ನೊಬ್ಬ ಬಂದ ಪಕ್ಕಕ್ಕೆ ಹಿಂದೆಗೆ, ಅವನು ಇವನಿಗಿಂತ ಪರಮ ಮಹತ್, ಇನ್ನು ಅವನಿಗಿಂತ ಪರಮ ಮಹತ್ ಅಂತ ಹೇಳ್ತೀರಾ? ಇಲ್ಲ. ಪರಮ ಮಹತ್ ಅಂದ್ರೆ ಯಾವ್ದಕ್ಕಿಂತ ಮತ್ತೊಂದು ದೊಡ್ಡದು ಸಿಗಲ್ವೋ ಅದು ಕೊನೆಗೆ ಅಷ್ಟೇ, ಕೊನೆಗಿರೋ ವಸ್ತು ದೊಡ್ಡದು. ಇದು ಮಹತ್ತು, ಮಹತ್ತರ, ಮಹತ್ತಮ ಹೀಗೆಲ್ಲ ಶಬ್ದವನ್ನ ಬಳಸ್ತಾ ಹೋಗ್ತೀವಿ. ಈಗ ನಮ್ ಪ್ರಶ್ನೆ, ಪ್ರಪಂಚ ಪರಮ ಮಹತ್ ಹೌದಾ ಅಲ್ವಾ? ಉತ್ತರ ಕೊಡಿ. ಈಗ ಆಕಾಶ ಎಲ್ಲಾ ಕಡೆ ಇದೆ, ಅದು ತುಂಬಾ ದೊಡ್ಡದು, ಹೇಳ್ಬೋದು ಪರಮ ಮಹತ್ ಆದದ್ದು ಆಕಾಶ, ಪರಮ ಮಹತ್ ಪರಿಮಾಣ ಇದೆ ಅಂತ. ಆದ್ರೆ ಪ್ರಪಂಚದವನ್ನ ಪರಮ ಮಹತ್ ಅಂತ ಹೇಳ್ಬೇಕಾ? ಇದು ಹೇಗ್ ಸರಿ? ಯಾಕೆಂದ್ರೆ ನೀವು ಪ್ರಪಂಚ ಅಂದ್ರೇನು? ಈ ಕಾಣಿಸೋ ಸುತ್ತಮುತ್ತ ಇರೋ ವಸ್ತು. ಈಗ ನಮ್ ದೇಹ ನೋಡಿ, ನಿಮ್ ದೇಹ ನೋಡಿ, ಯಾವ್ದೋ ಒಂದು ಚಿಕ್ಕ ವಸ್ತು, ವಾಚೋ, ಮೊಬೈಲೋ, ಏನೋ ಯಾವ ವಸ್ತುಗಳು ನೋಡಿ, ಎಲ್ಲ ಚಿಕ್ಕದಿದೆ. ತೀರಾ ಪರಮಾಣು ಅಲ್ದೇ ಇರ್ಬೋದು, ಕಾಣಿಸ್ದೇ ಇರೋ ಒಂದು ಪರಮಾಣು ತರ ಅಲ್ದೇ ಇರ್ಬೋದು, ನಿಜ. ಆದ್ರೆ ಇದು ಅಣು ಆಗಿದೆ, ಇದು ಚಿಕ್ಕ ವಸ್ತು ಬೇರೆ ವಸ್ತುಗಿಂತ. ಈಗ ನಮಗಿಂತ ನಮ್ ಚಿಕ್ಕ ವಸ್ತು ಇದು, ಆ ಪುಸ್ತಕಕ್ಕಿಂತ ಈ ಪುಸ್ತಕ ಚಿಕ್ಕದು, ಇನ್ನೂ ಚಿಕ್ಕ ಪುಸ್ತಕ. ಈ ತರ ಚಿಕ್ಕದು ಅದಾಗ್ತಾ ಹೋಗುತ್ತೆ. ಅಂದ್ರೆ ಪ್ರಪಂಚದಲ್ಲಿ ಕಾಣುವಂತಹ ಪ್ರತಿಯೊಂದು ವಸ್ತು ಪರಮ ಮಹತ್ ಅಂತೂ ಅಲ್ಲ. ಮತ್ತೆ ನೀವು ಪ್ರಪಂಚವನ್ನೇ ಪರಮ ಮಹತ್ ಅಂತ ಹೇಳ್ಬೇಕು, ಒಂದು ಉದಾಹರಣೆ ಕೊಡ್ತೀವಿ ಅಂತ ಹೇಗೆ ಹೇಳ್ತೀರಿ ಅಂತ ಒಂದು ಪ್ರಶ್ನೆ ಬಂದಿದೆ. ಆದ್ರೆ ಅವ್ರು ಹೇಳ್ತಾರೆ ಹಾಗಲ್ಲ. ಪರಮ ಮಹತ್ ಅಂತ ಯಾಕೆ ಹೇಳ್ತಾ ಇದೀವಿ ಅಂದ್ರೆ,
ನೀವು ಪ್ರಪಂಚದಲ್ಲಿ ಕಾಣೋ ಪದಾರ್ಥವನ್ನ ಬಿಡಿ ಬಿಡಿಯಾಗಿ ಯೋಚಿಸ್ಬೇಡಿ, ಎಲ್ಲ ಸೇರಿಸ್ಕೊಂಡು ಇದು ಬೇರೆ ಅದು ಬೇರೆ ಅಂತ ಭಾವಿಸ್ಬೇಡಿ. ಇಡೀ ಪ್ರಪಂಚದಲ್ಲಿ ಏಕತೆ ಇದೆ, ಐಕ್ಯ ಅಂದ್ರೆ ಎಲ್ಲ ಒಂದೇ ಅನ್ನೋ ಭಾವನೆ ಇದೆ. ಹೇಳ್ತೀವಲ್ಲ, ಎಲ್ಲ ನಾವು ಬೇರೆ ಬೇರೆ ಅಲ್ಲ, ನಾವೆಲ್ಲ ಒಂದೇ ಅಂತ ಭಾವಿಸ್ರಿ, ಈಗ ತಿಳ್ಕೊಳ್ಳೋಣ, ಚೆನ್ನಾಗಿರುತ್ತೆ. ಜಗಳ ಆಗುತ್ತೆ. ಇದರಲ್ಲಿ ಐಕ್ಯ ಭಾವನೆ ಬೇಕು ಪ್ರಪಂಚದಲ್ಲಿ. ನೀವು ಒಂದೊಂದೇ ವಸ್ತು ನೋಡ್ತಾ ಹೋದ್ರೆ ಒಂದ್ ಚಿಕ್ಕದು, ಒಂದ್ ದೊಡ್ಡದು, ಮತ್ತೊಂದು ಚಿಕ್ಕದು, ಇನ್ನೂ ಚಿಕ್ಕದು, ಅದೇ ತರ ಅನ್ಸುತ್ತೆ. ಅಂದ್ರೆ ಇಡೀ ಜಗತ್ತಿನದು ಪ್ರತಿ ವಸ್ತು ಒಂದೇ ಅಂತ ನೀವು ಅರ್ಥ ಮಾಡ್ಕೊಂಡ್ರೆ, ಸೂರ್ಯನ ಪ್ರಕಾಶ ಎಲ್ಲೆಲ್ಲಿ ಬೀಳತ್ತೋ ಅಂತ ಒಂದು ಪ್ರಪಂಚ ಅಂತ ಇಟ್ಕೊಂಡ್ರೆ ಎಲ್ಲಾ ಪ್ರಪಂಚ ಅದು ಒಂದೇ. ಸೇರಿ ಪ್ರಪಂಚ ಅದು ದೊಡ್ಡ. ಬಿಡಿ ಬಿಡಿಯಾಗಿ ನೋಡಿದ್ರೆ ಅದು ಚಿಕ್ಕದು ಅನ್ನಿಸ್ಬಹುದು, ಆದ್ರೆ ಹಾಗಲ್ಲ. ಪ್ರಪಂಚ ಅದು ಪರಮ ಮಹತ್ವ ಅನ್ನೋದೇ ಸರಿ ಅಂತ ಈ ತರ ಎಲ್ಲ ವ್ಯಾಖ್ಯಾನ ಮಾಡಿದ್ದು ಇದೆ. ಆದ್ರೆ ಸರಿ ಇಲ್ಲ. ಯಾಕಂದ್ರೆ ಪ್ರಪಂಚವನ್ನ ಭಗವಂತ ವ್ಯಾಪಿಸಿ ಆ ಪ್ರಪಂಚದ ಹೊರಗಡೆನೂ ದೇವರಿಲ್ಲ, ಅದು ಅವನ ವ್ಯಾಪಕತೆ. ಪರಮ ಮಹತ್ವ ಅಂದ್ರೆ ಅದು ಭಗವಂತಂದೇ. ಇನ್ನು ಅಷ್ಟೇ ಅಲ್ಲದೆ ಇದು ಪರಮ ಮಹತ್ವ ಅಂದ್ರೆ ಏನನ್ನ ಇಟ್ಕೊಂಡಿದ್ದಾನೆ, ದೇಶದ ವ್ಯಾಪ್ತಿಯನ್ನ ಇಟ್ಕೊಂಡಿದ್ದಾನೆ. ಅಂದ್ರೆ ಎಲ್ಲಾ ದೇಶಗಳಲ್ಲಿ ಇದ್ದಾನೆ ದೇವರು ಅಂತ ಇಟ್ಕೊಂಡಿದ್ದಾನೆ. ವಸ್ತುತಃ 3 ಮಹತ್ವ ಇದೆ, ದೇಶತಃ, ಕಾಲತಃ, ಗುಣತಃ ಅಂತ. ಇಲ್ಲಿ ಹೇಳಿದ್ದಾರೆ ಒಂದು ದೇಶತಃ ವ್ಯಾಪ್ತಿ ಇದೆ, ಅದನ್ನ ಇಟ್ಕೊಂಡ್ರೆ ಇದು ಕಾಲ ಆಕಾಶದಲ್ಲಿ ಇದೆ ಅಂತ ಇವರು ಹೇಳಿ ಹೊರಟಿದ್ದಾರೆ. ಯಾಕಂದ್ರೆ ಕಾಲ ಯಾವ ಪ್ರದೇಶದಲ್ಲಿಲ್ಲ, ಎಲ್ಲಾ ಕಡೆ ಕಾಲ. ಮತ್ತೆ ಆಕಾಶ ಯಾವ ದೇಶದಲ್ಲಿದೆ, ಎಲ್ಲಾ ಕಡೆ ಆಗುತ್ತೆ, ಎಲ್ಲಾ ಕಡೆ ಕಾಲ. ಮತ್ತೆ ನೀವ್ ಹೇಳೋ ಲಕ್ಷಣಕ್ಕೆ ಅತಿವ್ಯಾಪ್ತಿ ಬಂತಲ್ವಾ, ಕಾಲರೂಪಿ ಪರಮಾತ್ಮನ ಲಕ್ಷಣ ಏನು ಅಂತ ಕೇಳಲಿಕ್ಕೆ ಹೋಗಿದ್ದೇವೆ. ದೇಶತಃ ಆನಂತ್ಯ, ಕಾಲತಃ ಆನಂತ್ಯ, ಗುಣತಃ ಆನಂತ್ಯ ಅನ್ನೋ ಈ ಶಬ್ದಗಳನ್ನು ಬಳಸ್ತಾರೆ. ಅದೇ ಬಳಸಿ ನಾವು ಅರ್ಥ ಮಾಡ್ಕೊಳ್ತೀವಿ. ಹಾಗೂ ನಮ್ಗೆ ತಿಳಿಸಿ ಆಯ್ತು, ಶಬ್ದಗಳನ್ನು ಹಾಗೆ ತಿಳ್ಕೊಳ್ಳಿ. ದೇಶತೋ ಆನಂತ್ಯ, ಗುಣತೋ ಆನಂತ್ಯ. ಇದಕ್ಕೆ ತಾತ್ಪರ್ಯ ಚಂದ್ರಿಕಾ ಗ್ರಂಥದಲ್ಲಿ ವ್ಯಾಸತಾತ್ಪರ್ಯ ಪರಿಷ್ಕಾರಗಳು ಅಂದ್ರೆ ಅದಕ್ಕೆ ಏನಷ್ಟು ಸರಿಯಾದದ್ದು. ವೈಶೇಷಿಕಾಧಿಕರಣದಲ್ಲೂ ಬರುತ್ತೆ, ನ್ಯಾಯಸುಧಾದಲ್ಲೂ ಜಯತೀರ್ಥರು ವಿವರಣೆ ಮಾಡಿದ್ದಾರೆ. ಆಚಾರ್ಯದ ವಿವರಣೆನೆ ಅದಕ್ಕೆ ಏನು ವಿಸ್ತಾರವಾಗಿದೆ. ಅದು ಮಧ್ವಾಚಾರ್ಯ ಹೇಳಿದ್ದಾರೆ, ಕಾಲದ ದೇಶದ ಅಂತ ಜೈಲಿರು ಸುಂದರವಾಗಿ ಬರೆಸಿದ್ದಾರೆ. ಅವಸರಾದ ತಾತ್ಪರ್ಯ ಚಂದ್ರಿಕಾ ಗ್ರಂಥದಲ್ಲಿ ಮೊದಲು ಜಿಜ್ಞಾಸಾಧಿಕರಣ ಭಾಗ ಏನಿರುತ್ತೆ ಅದರಲ್ಲಿ ಹೇಳ್ತಾರೆ, ಬ್ರಹ್ಮ ಅನ್ನೋ ಶಬ್ದ ಇದೆಯಲ್ಲ, ಬ್ರಹ್ಮ ಶಬ್ದಕ್ಕೆ ಏನರ್ಥ, ಓಂ ಓಂ ಅಥೋ ಬ್ರಹ್ಮ ಜಿಜ್ಞಾಸ. ಬ್ರಹ್ಮ ಶಬ್ದಕ್ಕೆ ಗುಣ ಪರಿಪೂರ್ಣ ಅಂತ ಅರ್ಥ. ಇದು ನಮಗ್ ಗೊತ್ತಿದೆ, ಪ್ರಸಿದ್ಧ. ಅಷ್ಟೇ ಅಲ್ಲ, ಬ್ರಹ್ಮ ಅಂದ್ರೆ ಯಾವುದು ಮಹತ್ತಾದ ವಸ್ತುನೋ ಕೇಳಿಸ್ತಾ ಇದೆ, ಡಿಸ್ಟರ್ಬೆನ್ಸ್ ಬರ್ತಾ ಇದೆ, ಕೇಳಿಸ್ತಿದೆ ಗುರುಗಳೇ, ಕೇಳಿಸ್ತಿದೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಗುರುಗಳೇ, ಸ್ವಲ್ಪ ಕಟ್ ಆಗತ್ತೆ ವಾಯ್ಸ್. ಚೆನ್ನಾಗಿ ಕೇಳಿಸುತ್ತೆ, ಎಲ್ರಿಗೂ ಹಾಗಾಗ್ತದೆ. ಹಾ, ಡಿಸ್ಟರ್ಬೆನ್ಸ್ ಇದೆ. ಕ್ಲಿಯರ್ ಆಗಿದೆ ಬುದ್ಧಿ, ಕ್ಲಿಯರ್ ಆಗಿದೆ. ಆಯ್ತು. ಅಲ್ಲಿ ಬ್ರಹ್ಮ ಅನ್ನೋ ಶಬ್ದಕ್ಕೆ ಏನ್ ಹೇಳ್ತಾರೆ, ವೃದ್ಧಿ. ಯಾರನ್ನ ಬ್ರಹ್ಮ ಅಂತ ಕರಿಬೇಕು ಅಂದ್ರೆ ವೃದ್ಧಿಯನ್ನ ಹೊಂದಿರೋನು ಬ್ರಹ್ಮ ಅಂತ. ವೃದ್ಧಿ ಅಂದ್ರೇನು, ಮಹತ್ವ ಹೊಂದಿರೋದು. ಮಹತ್ವವನ್ನು ಹೊಂದಿರೋನು ಯಾರೋ ಅವನು ಬ್ರಹ್ಮ. ಮಹತ್ವ ಯಾವ ತರ, ತುಂಬಾ ದುಡ್ಡಿದ್ರೆ ಅವನು ಮಹತ್ ಅಂದ್ರೆ ಅವನು ಮಹಾ ವ್ಯಕ್ತಿ ಆಗ್ತಾನೆ. ತುಂಬಾ ಕೀರ್ತಿ ಇದ್ರೆ ಮಹಾ ವ್ಯಕ್ತಿ ಆಗ್ತಾನೆ. ಈ ತರ ತುಂಬಾ ಅಹಂಕಾರ ಇದ್ರೆ ಅವನು ಮಹಾನೇ ಆಗ್ತಾನೆ. ಏನ್ ಜಾಸ್ತಿ ಇದ್ರು ಅವ್ನು ಮಹಾನ್ ಅಂತಾನೆ ಕರಿಬೇಕಂತ. ಈ ಪರಮಾತ್ಮನ ಮಹತ್ವ ಏನು, ಬ್ರಹ್ಮತ್ವ. ಮಹತ್ವ ಇರೋದನ್ನ ಬ್ರಹ್ಮ ಆಗ್ತದೆ. ಏನ್ ಮಹತ್ವ, ದೇಶತಃ, ಕಾಲತಃ, ಗುಣತಃ. ದೇಶತಃ ಅಪರಿಚ್ಛಿನ್ನತ್ವ, ಕಾಲತೋ ಅಪರಿಚ್ಛಿನ್ನತ್ವ, ಗುಣತಃ ಅಪರಿಚ್ಛಿನ್ನತ್ವ ಅಂತ ಹೇಳ್ತಾರೆ. ಏನರ್ಥ ಇದಕ್ಕೆ, ಪರಿಚ್ಛೇದ, ಪರಿಮಿತಿ ಇಲ್ಲ ಅಂತ ಹೇಳ್ತಾರೆ ವ್ಯಾಸರಾಜರು ಮಾಡ್ತಾರೆ. ಗುಣತಃ ಪರಿಮಿತಿ ಇಲ್ಲ ಅಂದ್ರೆ ಗುಣಗಳಿಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಾಲ ಇಷ್ಟು ಕಾಲದಲ್ಲಿ ಇದ್ದಾನೆ, ಈ ಕಾಲದಲ್ಲಿ ಇಲ್ಲ, ಹಾಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಈ ದೇಶದಲ್ಲಿ ಇದ್ದಾನೆ, ಈ ದೇಶದಲ್ಲಿ ಇಲ್ಲ, ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಒಂದು ಖಂಡನೆ ಮಾಡ್ತಾರೆ ಪರಸಿದ್ಧಾಂತದವರು. ನಮ್ಮ ಸಿದ್ಧಾಂತದವರು ಕಾಲತಃ, ದೇಶತಃ, ಗುಣತಃ ಆರಂತ್ಯ ಹೇಳೋರು. ಪರಮತದವರು ದೇಶತಃ ಆರಂತ್ಯ, ಕಾಲತಃ ಆರಂತ್ಯ, ವಸ್ತುತಃ ಆನಂತ್ಯ ಅಂತ ಒಂದು ಶಬ್ದ ಬಳಸಿದ್ದಾರೆ. ವಸ್ತುತೋ ಆನಂತ್ಯ ಅಂದ್ರೆ ಇದೆಲ್ಲ ಇದೆ. ಅಂದ್ರೆ ಭಾಗವತದ ವ್ಯಾಖ್ಯಾನಗಳಲ್ಲಿ ಈ ತರದ ವಿಷಯಗಳೆಲ್ಲ ತಗೊಂಡಿದ್ದಾರೆ. ಬಹಳ ವಿಶೇಷ ಈ ಭಾಗವತ ಪದ್ಯ ವಿವರಣೆ. ವಸ್ತುತೋ ಅನಂತ್ಯ ಅಂದ್ರೆ ಏನು, ವ್ಯಾಸರಾಜರು ಹೇಳ್ತಾರೆ, ಖಂಡನೆ ಮಾಡ್ತಾ ಹೇಳ್ತಾರೆ.
ವಸ್ತುತೋ ಅನಂತ್ಯ ಅಂದ್ರೆ ಎಲ್ಲಾ ವಸ್ತುಗಳಾಗಿ ತಾನಿರೋದು, ಇದೇ ವಸ್ತುತೋ ಅನಂತ್ಯ. ಅಂದ್ರೆ ಈ ವಸ್ತು ದೇವರಲ್ಲ ಅಂತ ನೀವು ಹೇಳಲಿಕ್ಕಾಗಲ್ಲ. ಈ ವಸ್ತು ಅದು ದೇವರೇ ಆ ವಸ್ತುವಾಗಿ ಪರಿಣಾಮ ಆಗಿದ್ದಾನೆ, ಈ ವಸ್ತು ಅದು ಹಾಗೆ ಅಂತ ಹೇಳ್ತಾ ಹೋಗ್ತಾರೆ ಪರ ಸಿದ್ಧಾಂತದವರು. ಅದಕ್ಕೆ ಅವಾಗ ಇಲ್ಲ ವಸ್ತುತೋ ಅನಂತ್ಯ ನಾವು ಒಪ್ಪಲ್ಲ, ಹೊರತು ಎಲ್ಲಾ ವಸ್ತುಗಳಲ್ಲಿ ಇದಾನ ದೇವರು ಅಂತ ಒಪ್ಪೋಣ, ಆದ್ರೆ ಎಲ್ಲಾ ವಸ್ತುಗಳೇ ಅವನು ಅಂತ ಒಪ್ಲಿಕ್ಕೆ ಬರಲ್ಲ. ಇರೋ ಅನಂತ್ಯ 3, ದೇಶತಃ ಕಾಲತೋ ಗುಣತಃ ಅಂತ. ಹಾಗಾಗಿ ದೇಶತಃ ಕಾಲತೋ ವಸ್ತುತಃ ಅನಂತ್ಯ ಎಲ್ಲೂ ಇಲ್ಲ ಭಗವಂತನಲ್ಲಿ ಅಂತ ಇದೊಂದು ವಿಷಯ. ಅದನ್ನ ತಿಳ್ಕೊಳ್ತಾ 3 ಬಗೆ ಪರಮ ಮಹತ್ವ ಇದೆ ಅಂತ, ದೇಶತಃ ಕಾಲತಃ ಗುಣತಃ. ವಸ್ತುತಃ ಅನಂತ್ಯ ಅದೇ ನಮ್ಮ ಸಿದ್ಧಾಂತ ಅಲ್ಲ ಅಂತ ತಿಳ್ಕೊಬೇಕು. ಇನ್ನು ಈ ಎಲ್ಲ ಅರ್ಥವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಇಲ್ಲಿ ಆಚಾರ್ಯರು ವಾಕ್ಯಗಳನ್ನ ಉಲ್ಲೇಖ ಮಾಡಿದ್ದಾರೆ ತಮ್ಮ ಭಾಗವತ ತಾತ್ಪರ್ಯದಲ್ಲಿ. ಅದನ್ನ ಪೂರ್ಣವಾಗಿ ನಾವು ನೋಡಿದೀವಿ ಅದರ ಅರ್ಥ. ಇನ್ನು ಮುಂದಕ್ಕೆ ಹೋದ್ರೆ ಈ ವ್ಯಾಖ್ಯಾನಕಾರರು ಕೊನೆಗೆ ಏನ್ ಮಾಡಿದ್ರು ಈ ವ್ಯಾಖ್ಯಾನ ಅಂದ್ರೆ, ಭಗವಂತನಲ್ಲಿಯೇ ಎಲ್ಲ ತರಹದ ವ್ಯಾಪ್ತಿ ಇದ್ದ ಮೇಲೆ ಅವನನ್ನೇ ಉದಾಹರಣೆ ಕೊಡ್ಬೇಕು. ಈಗ ನೀವ್ ಏನಕ್ಕೆ ಉದಾಹರಣೆ ಕೊಡ್ತಾ ಇದ್ದೀರಿ ದೊಡ್ಡ ವಸ್ತುನ? ಈಗ ದೇವರಲ್ಲಿ ಕಾಲತೋ ಅನಂತ್ಯ ಇದೆ, ದೇವರು ಎಲ್ಲಾ ಕಾಲಗಳಲ್ಲಿ ಇದ್ದಾರೆ. ದೇವರಿಗೊಂದು ಉದಾಹರಣೆಯಾಗಿ ಒಂದು ವಸ್ತು ಕೊಡ್ಲಿಕ್ಕಾಗತ್ತ? ಸಾಧ್ಯನೇ ಇಲ್ಲ. ಈಗ ಕಾಲ ಎಷ್ಟು ದೊಡ್ಡದು, ಆಕಾಶ ಎಷ್ಟು ದೊಡ್ಡದು, ಆ ದೇವ್ರ ತರ ದೊಡ್ಡದು ಅಂತ ಹೇಳ್ಬೇಕಷ್ಟೇ ಹೊರತು ದೇವ್ರು ಹೀಗಿದ್ದಾನೆ ಯಾಕಂದ್ರೆ ಕಾಲ ಎಷ್ಟು ದೊಡ್ಡದು ಅಷ್ಟು ದೇವರು, ಆಕಾಶ ಎಷ್ಟು ದೊಡ್ಡದು ಅಷ್ಟು ದೇವರು, ಹಾಗೆಲ್ಲ ಹೇಳಲಿಕ್ಕಾಗಲ್ಲ. ದೇವರಿಗೆ ಹೋಲಿಕೆ ನೀಡಬಹುದಾದ ವಸ್ತು ಯಾವುದೂ ಇಲ್ಲ. ಅದರಿಂದ ದೇವರನ್ನೇ ತಗೊಂಡು ದೇಶದ ಕಾಲತೋ ಗುಣತಃ ವ್ಯಾಪ್ತಿ ಇರೋ ಪರಮಾತ್ಮನೇ ಇನ್ನು ಮಿಕ್ಕಿದ್ದೆಲ್ಲದಕ್ಕೂ ಉದಾಹರಣೆ ಅಂತ ತಗೊಳ್ಬೇಕು. ಇನ್ ಯಾವ್ದ್ಯಾವ್ ದೊಡ್ಡ ವಸ್ತುನೋ ಅದಕ್ಕೆಲ್ಲ ಅಂತ ಈ ವಿವರಣೆಯನ್ನ ಇಲ್ಲಿ ಕಾಲತೋ ದೇಶತೋ ಗುಣತಶ್ಚ ಪರಮ ಮಹತ್ವಂ ಸತಃ ಪರಬ್ರಹ್ಮಣ ಏವ ಅಂತ ಇಲ್ಲಿ ಆಚಾರ್ಯರು ವಿವರಣೆಯನ್ನ ಮಾಡಿದ್ದಾರೆ. ಇದು ಬೇರೆಯವರ ವ್ಯಾಖ್ಯಾನ ಆಯ್ತು, ಅದರಲ್ಲಿ ಏನು ಅಡಗಿದೆ ಆ ವಿಷಯನೂ ಆಯ್ತು. ಇನ್ನು ಸತಯೇವ ಪದಾರ್ಥಸ್ಯ ಅಂತ ಒಂದು ವಾಕ್ಯ ಬಂದಿದೆ ಇಲ್ಲಿ ಭಾಗವತದಲ್ಲಿ ಈ ಪದ್ಯದಲ್ಲಿ. ಸತಯೇವ ಅಂದ್ರೆ ಈ ಸತ್ ಅನ್ನೋ ಒಂದು ಶಬ್ದವನ್ನು ಬಳಸಿದ್ದಾರೆ. ಅಂದ್ರೆ ಎಷ್ಟು ಸೂಕ್ಷ್ಮ ಇದೆ ವಿಚಾರ ಅಂತ. ಭಾಗವತವನ್ನು ಶಬ್ದ ತಗೊಂಡು ವಿಚಾರ ಮಾಡಿದ್ದಾರೆ, ತುಂಬಾ ಆಳವಾಗಿದೆ ಅರ್ಥ. ಸತ ಏವ, ಭಗವಂತನಿಗೆ ಸತ್ ಅಂತ ಒಂದು ಹೆಸರು ಇದೆ. ಈಗ ನಾರಾಯಣ, ರಾಮಕೃಷ್ಣ, ಶೂನ್ಯ ಅಂತೆಲ್ಲ ಇದ್ದ ಹಾಗೆ ಸತ್. ಯಾಕೆ ಸತ್ ಅಂತ ದೇವರಿಗೆ ಕರೀತಾರೆ? ಸದೇವ ಸೌಮ್ಯ ಇದಮಗ್ರ ಆಸೀತ್. ಪ್ರಳಯ ಕಾಲ ಇದು ಬಂತು, ಪ್ರಳಯ ಕಾಲ, ಮುಂದೆ ಸೃಷ್ಟಿ ಇನ್ನೂ ಆಗಿಲ್ಲ. ಪ್ರಳಯ ಕಾಲದಲ್ಲಿ ಇದ್ದವನು ಯಾರು? ಇದಮಗ್ರ ಆಸೀತ್, ಸೃಷ್ಟಿಗಿಂತ ಪ್ರಾರಂಭದಲ್ಲಿ ಮೊದಲು ಇವನೊಬ್ನೇ ಇದ್ದ. ಯಾರು? ಸದೇವ ಸೌಮ್ಯ, ಸದೇವ ಅಗ್ರ ಆಸೀತ್ ಸದೇವ. ಸತ್ ಅನ್ನೋದು ಭಗವಂತನ ಹೆಸರು, ಅವನೊಬ್ನೇ ಇದ್ದ ಅಂತ ಅರ್ಥ. ಅಂದ್ರೆ ಯಾವ ಕಾಲದಲ್ಲಿ ಯಾರೂ ಇರ್ಲಿಲ್ವೋ ಅವನಿದ್ದ ಆರಾಮಾಗೆಲ್ಲ ಎಚ್ಚರದಿಂದನೇ. ಇನ್ನು ಸತ್ ಅನ್ನೋದಕ್ಕೆ ಇನ್ನೊಂದು ಅರ್ಥ ಹೇಳ್ತಾರೆ. ಸತ್ ಅಂದ್ರೆ ನಿರ್ದುಷ್ಟ, ದೋಷ ಇಲ್ಲದೆ ಇರೋರಿಗೆ ಸತ್ ಅಂತ ಕರೀತಾರೆ. ಅದಕ್ಕೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಸತ್ಯ ಅಂದ್ರೆ ದೇವರಲ್ಲಿ ಯಾವುದೇ ದೋಷ ಇಲ್ಲ. ಸತ್ಯ ಅಂದ್ರೆ ಈ ಸುಳ್ಳಿನ ವಿಪರೀತ ರೂಪ ಸತ್ಯ, ಅದು ಒಂದು ಸತ್ಯ ಇದೆ, ಅದನ್ನ ಇಲ್ಲಿ ಹೇಳ್ತಾ ಇಲ್ಲ. ಇಲ್ಲಿ ಸತ್ಯ ಅನ್ನೋ ಶಬ್ದಕ್ಕೆ ಬೇರೆ ಅರ್ಥ ಹೇಳ್ತಾ ಇಲ್ಲ. ಸತ್ ಅಂದ್ರೆ ನಿರ್ದುಷ್ಟ, ಯಾವುದೇ ದೋಷ ಇಲ್ಲದೆ ಇರೋನು ಅಂತ ಅರ್ಥ. ಈ ರೀತಿ ಇಲ್ಲಿಯವರೆಗೆ ಈ ಸ್ವರೂಪ ಅವಸ್ಥಿತ ಅನ್ನೋ ಒಂದು ಶಬ್ದದ ಅರ್ಥ, ಸತ್ ಅನ್ನೋ ಶಬ್ದದ ಅರ್ಥ, ಮತ್ತೆ ಬೇರೆ ವ್ಯಾಖ್ಯಾನಗಳ ವಿಷಯ, ಮತ್ತೆ ಪರಮ ಮಹತ್ ಅಂದ್ರೆ ಯಾವ ವಸ್ತು ಅದು, ಮತ್ತೆ ಭಗವಂತನ 4 ರೂಪಗಳಲ್ಲಿ ವ್ಯತ್ಯಾಸ ಇದೆ ಅಲ್ವಾ, ವಾಸುದೇವ ಮತ್ತೆ ನಾರಾಯಣ, ಶೂನ್ಯ ಮತ್ತೆ ಬ್ರಹ್ಮಾಂಡದ ಒಳಗಡೆ ಇರೋ ದೇವರ ರೂಪ, ಇದೆಲ್ಲ ವ್ಯತ್ಯಾಸಗಳಿವೆಯಲ್ಲ ಅಂದ್ರೆ ಇದಕ್ಕೆಲ್ಲ ಉತ್ತರ ಕೊಡ್ತಾ ಹೋಗ್ತಾ ಇದಾರೆ. ಹಾಗಲ್ಲ, ಎಲ್ಲ ರೂಪಗಳು ಒಂದೇ, ಅಭೇದ ಇದೆ ಎಲ್ಲ ರೂಪಗಳಲ್ಲಿ ಅಂತ ಉತ್ತರ ಕೊಡ್ತಾ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಕೊನೆಗೆ ಈ ಶ್ಲೋಕದ ಅರ್ಥ ಏನಾಯ್ತು ಅಂತ ಕೊನೆಗೆ ನೋಡ್ಬೇಕು ನಾವು. ಎಲ್ಲ ಕೇಳಿ ಆದ್ಮೇಲೆ ಇದರ ಒಟ್ಟ ಅರ್ಥ ಇಷ್ಟು ಅಂತ ವ್ಯಾಖ್ಯಾನದಲ್ಲಿ ಬಿಡಿಸಿದಾಗ ಸರಿಯಾಗಿ ಈ ಶ್ಲೋಕದಲ್ಲಿ ಇಷ್ಟು ಬಂದಿದೆ ಅಂತ ಗೊತ್ತಾಗುತ್ತೆ. ಇನ್ನು ಏನು ಹಲವು ವಿಷಯಗಳಿದೆ, ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮಲ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲ ಅರ್ಪಣೆಯನ್ನು ಮಾಡ್ತೇವೆ. ಶ್ರೀ ಕೃಷ್ಣ ನಮಸ್ಕಾರ ಸ್ವಾಮಿ. ಧನ್ಯವಾದಗಳು. ನಮಸ್ಕಾರ, ಧನ್ಯವಾದಗಳು.